ಈ ಥರ ಹತ್ಯೆ ಆಗಿರುವಂಥದ್ದು ಖಂಡಿತ ನಾವು ಯಾರೂ ಒಪ್ಪುವಂಥದ್ದಲ್ಲ. ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಅವರು ಏನನ್ನು ಕೂಡ ಗಮನದಲ್ಲಿ ಇಟ್ಕೊಳ್ದೇ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ CM ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಲ್ಲಿ ಯಾರದೇ ಹಸ್ತಕ್ಷೇಪ ಅಥವಾ ಪಕ್ಷಪಾತ ಅಥವಾ ಯಾರನ್ನು ಕೂಡ ರಕ್ಷಿಸುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ನಮಗೆ ಎಲ್ಲರೂ ಕೂಡ ಒಂದೇ, ಅಶ್ರಫು ಒಂದೇ, ಸುಹಾಸ್ ಶೆಟ್ಟಿನೂ ಒಂದೇ, ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ಒಂದೇ. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರು ಇದರಲ್ಲಿ ಯಾರು ಕೈವಾಡ ಇದೆ ಅದನ್ನು ಪತ್ತೆ ಹಚ್ಚಬೇಕು. ಪೊಲೀಸ್ ಇಲಾಖೆಗೆ ಇದು ಒಂದು ಸವಾಲು, ಜವಾಬ್ದಾರಿಯನ್ನು ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಒಂದು ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಈಗಾಗಲೇ ಮೊನ್ನೆಯ ಪ್ರಕರಣದಲ್ಲಿ ಸುಮಾರು 15-18 ಜನರನ್ನು ಅರೆಸ್ಟ್ ಮಾಡಾಗಿದೆ. ಅದೇ ಪ್ರಕಾರ ಸುಹಾಸಿನ ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಹುಡುಕಿ ಅವರನ್ನು ಅರೆಸ್ಟ್ ಮಾಡಿ ಕಾನೂನಿನ ಒಂದು ಕ್ರಮ ಆಗ್ತಕ್ಕಂಥದ್ದಕ್ಕೆ ಏನನ್ನು ಕೂಡ ನಾವು ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆ ಬರೋದಿಲ್ಲ. ಮತ್ತು ಇದನ್ನು ನಾವು ಭಾಳ ಒಂದು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಮುಖ್ಯಮಂತ್ರಿಯವರು ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ನಾನು ಮತ್ತು ನಮ್ಮ DG ಅವರು ನಾವೆಲ್ಲ ಸಮಾಲೋಚನೆ ಮಾಡಿದ್ದೀವಿ. ಮತ್ತು ಅಲ್ಲೂ ಕೂಡ ಆದಷ್ಟು ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಕೂಡ ಅದು ನಮ್ಮ ಜವಾಬ್ದಾರಿನೇ. ಯಾಕೆಂದರೆ ಈಗ ವಾತಾವರಣ ಸ್ವಲ್ಪ ಖಂಡಿತವಾಗಿಯೂ ಉದ್ರೇಕಕ್ಕೆ ಹೋಗಿರ್ತದೆ ಮತ್ತು ಎಲ್ಲರಲ್ಲೂ ಕೂಡ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಪೊಲೀಸ್ ಅವರು ಶಾಂತಿಯನ್ನು ಕೂಡ ಕಾಪಾಡಬೇಕು ಮತ್ತು ಎಲ್ಲರ ಮೇಲೂ ಕೂಡ ನಿಗಾವನ್ನು ಇಡಬೇಕು. ಯಾರ್ಯಾರು ಏನೇನು ಚಟುವಟಿಕೆಗಳು ಮಾಡ್ತಾರೆ ಅದರ ಬಗ್ಗೆಯೂ ಸಂಪೂರ್ಣ ನಿಗಾ ಇಡಬೇಕಾಗ್ತದೆ. ಮತ್ತು ಯಾರು ಇಂಥ ಒಂದು ನೆನ್ನೆಯ ಹತ್ಯೆಗೆ ಕಾರಣಕರ್ತರಿದ್ದಾರೆ ಅಂತ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೇಕಾಗ್ತದೆ. ಜಿಲ್ಲಾ ಆಡಳಿತಕ್ಕೆ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಆದರೆ ಹೆಚ್ಚು ಪೊಲೀಸ್ ಇಲಾಖೆಗೆ ಈಗಾಗಲೇ ಅಲ್ಲಿ 144 ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ. ಇವತ್ತು ಸುಹಾಸ್ ಅವರ ಅಂತ್ಯಕ್ರಿಯೆ ಕೂಡ ಆಗ್ತಾಯಿದೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ ಮತ್ತು ಅವರ ಕುಟುಂಬಕ್ಕೆ ನನ್ನ ಒಂದು ಸಾಂತ್ವನವೂ ಕೂಡ ಹೇಳ್ತಾ ಇದ್ದೀನಿ. ಈ ಥರ ಒಂದು ಘಟನೆ ಆಗಬಾರ್ದಾಗಿತ್ತು. ಅದು ಏನೇ ಆಗಿದ್ದರೂ ಆದರೆ ಇವತ್ತು ನಾವು ನಮ್ಮ ಕಡೆಯಿಂದ ಯಾವುದೇ ಒಂದು ಹಿಂಜರಿಕೆ ಇಲ್ಲದೇ ನಮ್ಮ ಕ್ರಮಗಳು ತಗೊಳ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲ, ಹೋಗ್ಬೋದು. ಈಗ ಯಾರು ಭಾರತೀಯ ಜನತಾ ಪಾರ್ಟಿಯವರು ಇವತ್ತಿನ ದಿವಸ ಇದ್ರ ಬಗ್ಗೆ ಕೆಲವು ಹೇಳಿಕೆಗಳೆಲ್ಲ ಕೊಟ್ಟಿದ್ದಾರೆ, ನಾನು ಗಮನಿಸಿದ್ದೇನೆ. ಅದು ಬಹುಶಃ ಇವತ್ತು ನಾವು ಎಲ್ಲರಲ್ಲೂ ಕೂಡ ಜವಾಬ್ದಾರಿ ಇದೆ. ನೋಡಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಭಾರತೀಯ ಜನತಾ ಪಕ್ಷ ಒಂದು ಜವಾಬ್ದಾರಿತ ಪಕ್ಷ ಅಂತ ನಾನು ಅಂದ್ಕೊಂಡಿದ್ದೇನೆ ಮತ್ತು ಅವ್ರ ಮುಖಂಡರುಗಳು ಕೂಡ ಅದೇ ರೀತಿಯಾಗಿ ವರ್ತಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಅಲ್ಲಿ ಹೋಗಿ ಇನ್ನೂ ಇದಕ್ಕೆ ಬೆಂಕಿಯನ್ನು ಹಚ್ಚುವಂಥ ಕೆಲಸ, ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಆಗಬಾರ್ದು. ಯಾಕೆಂದರೆ ಒಂದು ಜವಾಬ್ದಾರಿತ ಪಕ್ಷ. ಅಶ್ರಫು ಒಂದೇ, ಸುಹಾಸ್ ಶೆಟ್ಟಿನೂ ಒಂದೇ, ಎಲ್ಲರೂ ಅವ್ರ ಮನುಷ್ಯರೇ. ಈಗ ಅಶ್ರಫಿನ ವಿಚಾರದ ಬಗ್ಗೆ ಅವ್ರು ಯಾಕೆ ಮಾತಾಡಲಿಲ್ಲ ನನಗೆ ಇನ್ನೂ ಗೊತ್ತಾಗೋಲ್ಲ. ಯಾಕೆಂದರೆ ಅವರು ಮುಸ್ಲಿಮ ಅಂತ ಹೇಳಿದ ತಕ್ಷಣ ಅವ್ರ ಬಗ್ಗೆ ಮಾತಾಡೋದಿಲ್ವ BJP ಅವರು? ಅದು ಸರಿಯಲ್ಲ. ಹಿಂದೂ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾರು ತಪ್ಪಾಗಿದ್ದರೂ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗ್ತದೆ. ನನ್ನ ಮನವಿ BJPಯ ಮುಖಂಡರುಗಳು, ಸಂಘ ಪರಿವಾರದವ್ರಿಗೆ, ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಮತ್ತು ಬೇರೆಯವ್ರಿಗೂ ಕೂಡ, ಅದು SDPI ಏನೇ ಇರ್ಬೋದು, ಇನ್ನೊಂದು ಬೇರೆ ಸಂಘಟನೆಗಳು ಕೂಡ ಇರ್ಬೋದು. ನೀವು ಎಲ್ಲರೂ ಈ ವಿಷಯದ ಬಂದಾಗ ಈಗ ನಾವೆಲ್ಲರೂ ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಮುಂದಿನ ಭವಿಷ್ಯ ಏನು, ಇದರಿಂದ ಯಾರಿಗೆ ತೊಂದರೆ ಆಗುವಂಥದ್ದು, ಜಿಲ್ಲೆಯ ಅಭಿವೃದ್ಧಿ ವಿಚಾರನೂ ಕೂಡ ಇದೆ, ಸಾಮಾನ್ಯ ಜನರ ಬದುಕಿನ ವಿಚಾರ ಇದೆ ಮತ್ತು ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಎಲ್ಲರ ಒಂದು ನಾವೆಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಇಂಥ ಶಕ್ತಿಗಳು ಯಾರಿದ್ದಾರೆ, ಯಾರು ಇಂಥ ಘಟನೆಗಳಲ್ಲಿ ಭಾಗಿಯಾಗ್ತಾರೆ, ಇಂಥ ಕೃತ್ಯಗಳು ಮಾಡ್ತಾರೆ, ಅಂಥವ್ರ ಮೇಲೆ ನಾವು ಯಾವುದನ್ನು ಕೂಡ ನೋಡ್ದೇ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಅದರಲ್ಲಿ ಅವರು ಸಹಕಾರ ಕೊಡಬೇಕು. ಸೊ ನನ್ನ ಮನವಿ BJPಯವ್ರ ಮುಖಂಡರುಗಳಲ್ಲಿ, ದಯವಿಟ್ಟು ನೀವು ಇದನ್ನು ತಮ್ಮ ಮಾತುಗಳು ಏನೇ ಇರಲಿ, ತಮಗೂ ನೋವಾಗಿರ್ಬೋದು, ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಅಥವಾ ನಿಮ್ಮ ಪಕ್ಷದವರಾಗಿರ್ಬೋದು, ಆದರೂ ಕೂಡ ಆ ಇನ್ಸಿಡೆಂಟು ಅದ್ರ ಬಗ್ಗೆ ಪೂರ್ತಿ ವಿಶ್ಲೇಷಣೆ ಈಗ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಪೊಲೀಸವರು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ, ಯಾರಿದ್ದಾರೆ, ಏನು ಕಾರಣ ಅಂತ. ಅವರು ಒಂದು ಆರೋಪಿನೇ, ಅವರು ಹಿಂದೆ ಎಲ್ಲ ಮರ್ಡರ್ ಕೇಸಲ್ಲಿ ಇರುವಂಥ ಒಬ್ಬ ವ್ಯಕ್ತಿ. ಸೊ ಇಂಥ ಎಲ್ಲ ಘಟನೆಗಳಿದೆ. ಆದ್ದರಿಂದ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಎಲ್ಲರೂ ಇದರ ಬಗ್ಗೆ ಹೆಜ್ಜೆ ಇಡಬೇಕಾಗ್ತದೆ. ನನ್ನ ಮನವಿ ಅವರಲ್ಲೂ, ನೀವು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತು ನಾವು ಇದನ್ನು ನ್ಯಾಯಯುತವಾದಂಥ ತನಿಖೆ ಮತ್ತು
ಕಾರ್ಯಾಚರಣೆ ಎಲ್ಲವನ್ನು ಮಾಡಿಸ್ತೀವಿ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸರಣಿ ಹತ್ಯೆಗಳಾಗಿದ್ದನ್ನು ಕೂಡ ಗಮನಿಸಿದ್ರು. ನೋಡಿ, BJP ಸರ್ಕಾರ ಇದ್ದಾಗಲೂ ಕೂಡ ಹತ್ಯೆಗಳಾಗಿದೆ. ಅದ್ರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹತ್ಯೆ ಆಗಿದೆ. ಅದ್ರ ಹಿಂದೆ BJP ಸರ್ಕಾರ ಇದ್ದಾಗ ಹತ್ಯೆ ಆಗಿದೆ. ಇದೇನು ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸೀಮಿತ ಅಲ್ಲ. ಅಲ್ಲಿರುವಂಥ ಒಂದು ವೈಷಮ್ಯದ ವಾತಾವರಣ, ಕೋಮು ಭಾವನೆಗಳನ್ನು ಕೆರಳಿಸಿ ಒಬ್ಬರ ಮೇಲೊಬ್ಬರು ಇದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ವಿಶೇಷವಾಗಿ ಕರಾವಳಿಯ ಜಿಲ್ಲೆಗಳಲ್ಲಿ ಇರುವಂಥದ್ದು. ಅದರ ಬಗ್ಗೆ ಇದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರುವಂಥ ವಿಷಯ. ಆದ್ದರಿಂದ ನಾವು ಇದನ್ನು ಈ ಒಂದು ವಿಷಯದಲ್ಲಿ ಹೇಗೆ ನಾವು ಇದರಿಂದ ಹೊರಗೆ ಬರಬೇಕು, ಹೇಗೆ ನಾವು ಒಂದು ಕಡೆ ಯಾರು ತಪ್ಪು ಮಾಡಿದೋ ಅವ್ರಿಗೆ ಶಿಕ್ಷೆ ಆಗುವಂಥದ್ದು, ಒಂದು ಜನರಲ್ಲಿ ಭ್ರಾತೃತ್ವವನ್ನು ಬೆಳೆಸುವಂಥದ್ದು, ಶಾಂತಿ ಸ್ಥಾಪನೆ ಮಾಡುವಂಥದ್ದು, ಇದೆಲ್ಲಕ್ಕೂ ಕೂಡ ನಾವು ಅದರಲ್ಲೂ ರಾಜಕೀಯ ಮುಖಂಡರುಗಳು, ಈಗ ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಅನೇಕ BJP ಶಾಸಕರುಗಳೆಲ್ಲ ಅಲ್ಲಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ, ಬೇರೆ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ, ನಮ್ಮ ಸ್ಪೀಕರ್ ಕೂಡ ಖಾದರ್ ಸಾಹೇಬರು ಇದ್ದಾರೆ, ಮತ್ತು ಇನ್ನು ಅನೇಕ ನಮ್ಮ ಮುಖಂಡಗಳಿದ್ದಾರೆ, ಬೇರೆ ಪಕ್ಷದವರು ಕೂಡ ಇದ್ದಾರೆ. ಇವತ್ತು ನಾವೇನು ಹೇಳ್ತೀವಿ, ನಾವು ಯಾವ ರೀತಿ ವರ್ತಿಸ್ತೀವಿ, ನಮ್ಮ ಉದ್ದೇಶ ಏನು, ಅದು ಸ್ಪಷ್ಟವಾಗಿರಬೇಕು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾಮಾನ್ಯ ಜನಕ್ಕೆ ತೊಂದರೆ ಆಗಬಾರ್ದು, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು, ಮತ್ತು ಯಾರನ್ನು ಕೂಡ ನಾವು ಓಲೈಸುವಂಥ ರಾಜಕಾರಣ ಆಗಬಾರ್ದು. ಯಾರನ್ನು ಕೂಡ ಓಲೈಸುವಂಥದ್ದು ಅಥವಾ ಅವರಿಗೆ ನಾವು ಪ್ರಚೋದಿಸ್ತಕ್ಕಂಥ ರಾಜಕಾರಣ ನಾವು ಯಾರು ಕೂಡ ಮಾಡೋಕ್ಕೆ ಹೋಗಬಾರ್ದು ಅಂತ ನನ್ನ ಒಂದು ಹೇಳಿಕೆ. ನೋಡಿ, ನಾನು ಈಗ ಪೊಲೀಸ್ ಅವರಿಗೆ ಬಿಟ್ಟಿದ್ದೀವಿ, ನಾನು ಅದರಲ್ಲಿ ಒಳಗೆ ಹೋಗೋದಿಲ್ಲ. ಪೊಲೀಸ್ ಅವರಿಗಾಗಲೇ ಮೊದಲನೇ ಪ್ರಕರಣ ಅಶ್ರಫನ ಒಂದು ಹತ್ಯೆ ಪ್ರಕರಣ ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇದು ಯಾವುದು ಈಗ ನೆನ್ನೆ ಆದಂಥ ಘಟನೆ, ಪೊಲೀಸ್ ಅವರಿಗೆ ಮುಕ್ತವಾದಂಥ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವರ ಜವಾಬ್ದಾರಿ ಇದು, ಅವರು ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಅಂತ ಅವ್ರ ಮೇಲೆ ವಿಶ್ವಾಸ ಕೂಡ ಇದೆ, ಮಾಡ್ತಾರೆ ಅಂತ. ಕೆಲವು ಅಧಿಕಾರಿಗಳು ಏನು ನಮ್ಮ ಮೇಲೆ ಸಂಶಯ ಬಂತು, ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ, ಮೊನ್ನೆ ಅವರನ್ನು ಅಮಾನತು ಮಾಡಿದ್ದೀವಿ. ಯಾಕಂದರೆ ಅವರು ತಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಲಿಲ್ಲ ಅಂತ ಅಮಾನತು ಮಾಡಿದ್ದೀವಿ. ಸೊ ಇನ್ನು ಮುಂದೆನೂ ಕೂಡ ಏನು ಮಾಡಬೇಕು, ಮುಖ್ಯಮಂತ್ರಿಯವರು, ಗೃಹ ಸಚಿವರು, ನಾವೆಲ್ಲ ಅವರು ಕೂಡ ತೀರ್ಮಾನ ತೊಗೊಳ್ತಾರೆ. ಆದರೆ ನಾನು ಯಾಕೆ ಏನು ಎತ್ತ ಅಂತ ಈಗಲೇ ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವೇ ಒಂದು ಊಹೆಗಳಿಗೆ ಅಥವಾ ನಮ್ಮ ಸಂಶಯಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಆದರೆ ಒಟ್ಟಾರೆ ಒಂದು ಕೋಮು ವೈಷಮ್ಯ ಏನು ಇರುವಂಥದ್ದಂತೂ ಅದು ನಾವು ಒಪ್ಕೊಳ್ಬೇಕಾಗ್ತದೆ, ಅದಿದೆ, ಆ ಒಂದು ಬ್ಯಾಕ್ಗ್ರೌಂಡ್ ಇದೆ ಇದರಲ್ಲಿ. ಸೊ ಇದನ್ನು ನೋಡ್ಕೊಂಡು ನಾವು ಹೇಗೆ ಇದನ್ನು ನಾವು ಸರಿಪಡಿಸ್ಬೇಕು, ಮತ್ತೆ ಇದು ಮರುಕಳಿಸ್ಬಾರ್ತಾನೆ, ಮತ್ತೊಮ್ಮೆ ಆಗಬಾರ್ತಾನೆ, ಇನ್ನೊಬ್ಬರ ಹತ್ಯೆ ಆಗಬಾರ್ತಾನೆ. ಈ ದ್ವೇಷದ ರಾಜಕಾರಣ ಇಟ್ಕೊಂಡು, ದ್ವೇಷದ ಒಂದು ಇದನ್ನ ಇಟ್ಕೊಂಡು ನಾವು ಒಬ್ಬರ ಮೇಲೆ ಒಬ್ಬರು ಅವರೊಬ್ಬರು ಮರ್ಡರ್ ಮಾಡೋದು, ಇವರೊಬ್ಬರು ಮರ್ಡರ್ ಮಾಡೋದು, ಇನ್ನೊಬ್ಬರು ಬಂದು ಇದೇ ಥರ ನಾವು ಸರಣಿ ಹತ್ಯೆಗಳಾಗ್ತಾ ಇದ್ರೆ ಎಲ್ಲಿಗೆ ಹೋಗ್ಬೇಕು ನಮ್ಮ ಸಮಾಜ? ಇದರ ಕೊನೆ ಏನು? ಇದನ್ನೆಲ್ಲ ನಾವು ಖಂಡಿತ ನಮ್ಮ ಸರ್ಕಾರ ಜವಾಬ್ದಾರಿಯುತವಾದ ಸರ್ಕಾರ, ನಾವು ಅದನ್ನು ಅಡ್ರೆಸ್ ಮಾಡ್ತೀವಿ. ಈ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ, ಗಂಭೀರವಾಗಿಯೇ ಪರಿಗಣಿಸಿದ್ದೀವಿ, ಮತ್ತು ಇದರ ಮುಂದಿನ ಕ್ರಮಗಳು ಖಂಡಿತವಾಗಿಯೂ ಏನೇನಾಗುತ್ತೆ ಅಂತ ಮುಂದೆನೂ ಕೂಡ ಹೇಳ್ತೀವಿ. ನೋಡಿ ನಾನು ಅದೆಲ್ಲ ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ತನಿಖೆ ಆಗೋದಕ್ಕೆ ಬಿಡಬೇಕು, ಪೊಲೀಸ್ ಅವರಿಗೆ ಕ್ರಮ ತಗೊಳ್ಳೋಕೆ ಬಿಡಬೇಕು. ನಾನು ಯಾವುದೇ ರೀತಿಯ ವಿಶ್ಲೇಷಣೆ ಹೇಗಾಯಿತು, ಏನಾಯಿತು, ಯಾಕೆ ಮಾಡಿದ್ರು ಅದಕ್ಕೆ ಹೋಗೋದಿಲ್ಲ. ಅದೆಲ್ಲ ಕೂಡ ತನಿಖೆಯಿಂದ ಹೊರಗೆ ಬರ್ತದೆ. ಆದರೆ ಯಾರು ಅಪರಾಧ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಕಠಿಣ ಕ್ರಮ ಅಂದರೆ ಕಾನೂನು ಪ್ರಕಾರನೇ ಕ್ರಮ ತಗೊಳ್ಬೇಕು. ಕಾನೂನು ಬಾಹಿರವಾಗಿ ನಾವು ಕ್ರಮ ತಗೊಳಕ್ಕೆ ಆಗೋದಿಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು. ಯಾರು ತಪ್ಪು ಮಾಡಿದರೆ ಅವ್ರಿಗೆ ಹಿಡಿಯುವಂಥ ಕೆಲಸ ಆಗಬೇಕು. ಅದನ್ನು ಮತ್ತು ಕಾನೂನಿನ ಅಡಿಯಲ್ಲೇ ನಾವು ಹೋಗಬೇಕು ಹೊರತು ಕಾನೂನನ್ನು ಮೀರಿ ನಾವು ಯಾರು ಹೋಗೋಕ್ಕಾಗಲ್ಲ. ಅದೇ ಅದಕ್ಕೋಸ್ಕರ ನೋಡಿ, ಇದು ಹೇಗೆ ನಾವು ಇದನ್ನು ಒಂದು ನಿಯಂತ್ರಣೆಗೆ ತರ್ತಕ್ಕಂಥದ್ದಕ್ಕೆ ನಾವು ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಸಂಘಟನೆಯವರು, ನಾವೆಲ್ಲರೂ ಯಾರು ಅದಕ್ಕೆ ಸಹಕಾರ ಕೊಡಲ್ಲ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಪೊಲೀಸ್ ತಗೊಳ್ಬೇಕಾಗ್ತದೆ, ಮತ್ತು ನಾವು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಈಗಾಗಲೇ ಬೇರೆ ಅಧಿಕಾರಿಗಳು, ನಮ್ಮ DG ಅವರು, ಇನ್ನಿತರ ಅಧಿಕಾರಿಗಳು ಅಲ್ಲಿಗೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಏನು ಮಾಡಬೇಕು ನಾವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ನೋಡಿ, ಆ ವಿಷಯ ಬೇರೆ, ಈ ವಿಷಯ ಬೇರೆ. ನೋಡಿ, ನಾನು ಜಿಲ್ಲೆಗೆ ಹೋಗ್ತಾ ಬರುವಂಥದ್ದು ನಾನು ಆ ಜಿಲ್ಲೆಯವನಲ್ಲ. ನಾನು ಅಲ್ಲಿ ಯಾರು ಅಂತ ಹೇಳಿದ್ರೆ ಅಲ್ಲಿ ನಮ್ಮಲ್ಲಿ ಇರುವಂಥದ್ದೇ ಒಬ್ಬರು ಶಾಸಕರು, ಅವರು ಸ್ಪೀಕರ್ ಆದರು,
ಇನ್ಯಾರು ಯಾರೋ ಹೊರಗೆ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೋಗಿ ಬರ್ತೀವಿ, ಇನ್ನೂ ಹೆಚ್ಚು ಹೋಗ್ಬೇಕು, ಅದು ಬೇರೆ ವಿಚಾರ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅಲ್ಲ ಸರ್, ಅಧಿಕಾರಿಗಳು ಸಭೆ ಮಾಡಿದ್ರೆ ಪದೇ ಪದೇ ಈ ಥರದ ಘಟನೆಗಳಿಗಾಗದೆ ಕಠಿಣ ಕ್ರಮಗಳು ಅಧಿಕಾರಿಗಳ ಸಭೆಗಳು ನಾನು ಮಾಡಿದ್ದೀನಿ, ಅವರು ತಪ್ಪಾಗಿ ಬರೆದಿದ್ದಾರೆ. ಯಾರು ಹೇಳಿಕೆ ಕೊಟ್ಟರಲ್ಲ ಅವ್ರಿಗೆ ಗೊತ್ತಿಲ್ಲ. ನಾನು ಪೊಲೀಸವ್ರ ಜೊತೆ ಸಭೆ ಮಾಡಿದ್ದೀನಿ, ಡ್ರಗ್ಸ್ ಮಾಫಿಯಾ ಕಂಟ್ರೋಲ್ ಮಾಡಬೇಕು ಅಂತ ಮಾಡಿದ್ದೀನಿ, ಮೈನ್ಸಿನ ಏನು ಸ್ಯಾಂಡ್ ಮೈನಿಂಗ್ ಬಗ್ಗೆನೂ ಸಭೆ ಮಾಡಿದ್ದೀನಿ. ಇದೆಲ್ಲ ಈ ಥರದ್ದೆಲ್ಲರ ಬಗ್ಗೆ ಹೆಚ್ಚಿನ ನೀವು ಗಮನ ಇಟ್ಕೊಳ್ಬೇಕು ಅಂತಲೂ ಕೂಡ ನಾನು 2-3 ಸಭೆಗಳು ಪೊಲೀಸ್ ಇಲಾಖೆಯವ್ರ ಜೊತೆ ಮಾಡಿದ್ದೀನಿ ಮತ್ತು ಅವ್ರ ಜೊತೆ ಚರ್ಚೆನೂ ಮಾಡಿದ್ದೀನಿ. ಸೊ ಸುಮ್ಮನೆ ಈ ಸಂದರ್ಭದಲ್ಲಿ ಏನೋ ಹೇಳಿಬಿಟ್ರೆ ಅದು ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಖಂಡಿತ ಇದು ನಮ್ಮ ಜವಾಬ್ದಾರಿ ಇದೆ, ನನ್ನ ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ನಾವು ಕೂಡ ಇದರಲ್ಲಿ ಈಗ ಇಂಥ ಘಟನೆಗಳಾದಾಗ ನಾವು ಮುಂದೆ ನಿಂತ್ಕೊಂಡು ಇದನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಸರ್ಕಾರ ಕೂಡ ಎಲ್ಲರಲ್ಲೂ ಕೂಡ ವಿಶ್ವಾಸ ಬರುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಎಲ್ಲ ವರ್ಗದ ಜನ, ಎಲ್ಲ ಧರ್ಮದ ಜನರ ಜೊತೆನೂ ಕೂಡ ನಾವು ಅವ್ರ ಜೊತೆಲಿ ನಾವು ಇದ್ದೇವೆ, ವಿಶ್ವಾಸ ಬರುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ನೋಡಿ, ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಏನು ಕಾರಣ, ಹೇಗೆ ಅದೆಲ್ಲ ಗೊತ್ತಾಗಲಿ. ಯಾರೀಗ ನನಗೆ ವಿಶ್ವಾಸ ಇದೆ ಸುಹಾಸ್ ಅವ್ರನ್ನ ಹತ್ಯೆ ಮಾಡಿರೋನ್ನ ಪೊಲೀಸವರು ಆದಷ್ಟು ಶೀಘ್ರದಲ್ಲಿ ಹಿಡಿದಾಕ್ತಾರೆ ಅಂತ. ಸೊ ಅವ್ರ ತನಿಖೆಯನ್ನು ಹೊರಗೆ ಆದ ನಂತರ ಅದರ ಕಾರಣ ಏನು ಅಂತೆಲ್ಲ ಕೂಡ ಗೊತ್ತಾಗ್ತದೆ. ಸೊ ನಾನು ಅದ್ರ ಬಗ್ಗೆ ಇಷ್ಟು ಬೇಗ ಎಲ್ಲವನ್ನೂ ಹೇಳೋಕ್ಕಾಗೋದಿಲ್ಲ, ಮುಂದೆ ಖಂಡಿತ ನಿಮ್ಗೆ ತಿಳಿಸ್ತೀವಿ.